ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಬನದ ಹುಣ್ಣಿಮೆಯ ಪ್ರಯುಕ್ತ ನಮ್ಮ ಕುಟುಂಬದವರೆಲ್ಲರೂ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹಾಗೆ ನಾನು ಕೂಡ ವ್ಲಾಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು ನನ್ನ ಮೊದಲನೆಯ ವ್ಲಾಗ್ ವಿಡಿಯೋ ಆಗಿದ್ದು ನಾನು ಮಾತಾಡೋ ಮಾತುಗಳಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಈ ವರ್ಷದ ಮೊದಲನೆಯ ದೈವಿಕ ಕಾರ್ಯಕ್ರಮಗಳಲ್ಲಿ ಮೊದಲನೆಯದಾಗಿ ಬಂದ ಬನದ ಹುಣ್ಣಿಮೆಯ ಮೂಲಕ ನಾನು ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ನಮ್ಮ ದಿನಚರಿಗಳನ್ನು ನಿಮ್ಮ ಜೊತೆ ಹಂಚಿಕೊಂಡು ನಿಮ್ಮಲ್ಲಿ ಒಬ್ಬನಾಗಿ ಇನ್ಮೇಲಿಂದ ಯೂಟ್ಯೂಬ್ ವ್ಲಾಗ್ ಜರ್ನಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬನದ ಹುಣ್ಣಿಮೆಯ ವಿಶೇಷತೆಯ ಬಗ್ಗೆ ನಿಮ್ಮ ಜೊತೆ ಮಾತಾಡ್ತಾ ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರ ಬೆಂಬಲ ಸಹಕಾರ ನನ್ನ ಮೇಲೆ ಇರಲಿ. ನನ್ನ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಎಂಟರ್ಟೈನ್ಮೆಂಟ್ ಕೊಡಲು ನಾನು ಟ್ರೈ ಮಾಡ್ತೀನಿ ಸ್ನೇಹಿತರೆ. ಬನದ ಹುಣ್ಣಿಮೆಯನ್ನು ಪುಷ್ಯ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಹಬ್ಬದ ದಿನ ಲಕ್ಷ್ಮೀ ಪೂಜೆ, ವಿಷ್ಣುವಿನ ಆರಾಧನೆ ಜೊತೆಗೆ ಆದಿಶಕ್ತಿಯ ರೂಪವಾದ ಶಾಕಾಂಬರಿ ದೇವಿಯ ಅಂದರೆ ಬನಶಂಕರಿಯ ಪೂಜೆ ಕೂಡ ಮಾಡ್ತಾರೆ ಸ್ನೇಹಿತರೆ. ಫ್ರೆಂಡ್ಸ್, ಇವತ್ತಿನ ದಿನ ಬನದ ಹುಣ್ಣಿಮೆಯ ಪ್ರಯುಕ್ತ ನಮ್ಮ ದೇವಸ್ಥಾನದಲ್ಲಿ ಅನ್ನದಾಸೋಹ ಮಾಡ್ತಾಯಿದ್ದಾರೆ. ಇದರ ಬಗ್ಗೆ ನಮ್ಮ ಅಣ್ಣ ಏನಂತಾರೆ ಕೇಳೋಣ ಬನ್ನಿ ಫ್ರೆಂಡ್ಸ್. A few moments later. ಅಡಿಗೆ ಮಾಡ್ತಾ ಇದ್ದೀವಿ. ರೈಸ್ ಈಗ ತಾನೇ ಎಲ್ಲ ಮುಗಿದಿದೆ. ಈಗ ಸಾಂಬಾರು ಒಂದು ರೆಡಿ ಆಗಬೇಕಾಗಿದೆ. ಹೋಳಿಗೆಗಳಿಗೆ ಎಲ್ಲ ಆಗಿದೆ. ಅಡುಗೆ ಮಾಡ್ತಾ ಇದ್ರಂತೆ, ಸಾಂಬಾರಿನೂ ರೆಡಿ ಆಗ್ತಾ ಇದೆ ಅಂತೆ. ಎಲ್ಲ ರೆಡಿ ಆದಮೇಲೆ ದೇವರಿಗೆ ಎಡೆ ಕೊಟ್ಟು ಆಮೇಲೆ ಭಕ್ತಾದಿಗಳೆಲ್ಲರೂ ಊಟ ಮಾಡ್ತಾರೆ. ಸ್ನೇಹಿತರೆ, ಇವಾಗ ಹಬ್ಬದ ವಿಶೇಷತೆಯ ಬಗ್ಗೆ ತಿಳಿದುಕೊಳ್ಳೋಣ. ಇವತ್ತಿನ ದಿನ ಬೆಳಿಗ್ಗೆ ಬೇಗನೆ ಎದ್ದು ಪವಿತ್ರ ಸ್ನಾನ ಮಾಡಿ ದಾನ ಧರ್ಮ ಮಾಡಬೇಕು ಅಂತ ಹೇಳಿ ಹಿರಿಯರು ಹೇಳಿದ್ದಾರೆ. ಇನ್ನು ವಿಶೇಷವಾಗಿ ಗಂಡ ಹೆಂಡತಿಯರ ಸುಖ ಸಂಪತ್ತು ಮತ್ತು ಆರೋಗ್ಯ ವೃದ್ಧಿಗೆ ಈ ಹಬ್ಬ ಪೂರಕವಾಗಿದೆ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇವಾಗ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇದೆಯಲ್ಲ, ಅದರ ಬಗ್ಗೆ ಇವ್ರ ಹತ್ರ ಸ್ವಲ್ಪ ಮಾತಾಡೋಣ ಬನ್ನಿ. ಅದೇ ಸಾಂಬಾರು ಮಾಡ್ತಿರಲ್ಲ ದೇವಸ್ಥಾನದ ದಾಸೋಹಕ್ಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನದಲ್ಲಿ ಭಕ್ತಾದಿಗಳು ತುಂಬ ಜನ ಇದ್ದಾರೆ, ತುಂಬ ಕ್ರೌಡ್ ಇದೆ, ಹಾಗಾಗಿ ತುಂಬ ಸೌಂಡ್ ಬರುತ್ತೆ. ಅದಕ್ಕೋಸ್ಕರ ಫುಲ್ ಇನ್ಫಾರ್ಮೇಷನ್ನ ಅಲ್ಲಿ ದೇವಸ್ಥಾನದಲ್ಲಿ ಮಾತಾಡಿ ಹೇಳೋಕ್ಕಾಗಲಿಲ್ಲ. ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ನ ಬೇರೆ ಕಡೆ ವಾಯ್ಸ್ ಕೊಟ್ಟು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಈ ಹಬ್ಬದ ವಿಶೇಷತೆ ಬಗ್ಗೆ ಮಾತಾಡೋಣ. ಈ ದಿನ ಅರಳಿ ಮರಕ್ಕೆ ಪೂಜೆ ಮಾಡೋದು, ತುಪ್ಪ ಸಿಹಿದಾನ ಮಾಡುವುದು ಮತ್ತು ಶುಕ್ರಗ್ರಹ ಮತ್ತು ಚಂದ್ರಗ್ರಹ ದೋಷ ನಿವಾರಣೆ ಮಾಡಿಕೊಳ್ಳೋದು ಈ ಹಬ್ಬದ ಮಹತ್ವವಾಗಿದೆ. ಸ್ನೇಹಿತರೆ, ಈ ಹಬ್ಬ ಧನುರ್ಮಾಸದಲ್ಲಿ ಬರುವ ಮೊದಲನೆಯ ಹಬ್ಬವಾಗಿದ್ದು ಈ ವರ್ಷದ ಪ್ರಾರಂಭದಲ್ಲಿಯೇ ಈ ಹಬ್ಬ ಬಂದಿದೆ. ಈ ದಿನ ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಹಿಂದೂ ಸಂಪ್ರದಾಯದಲ್ಲಿ ಪುಷ್ಯ ಪೂರ್ಣಿಮಾ ತಿಥಿಯು ಅಪಾರ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಪೂರ್ಣಿಮಾ ತಿಥಿಯಾಗಿದೆ. ಸ್ನೇಹಿತರೆ, ಈ ದಿನದಂದು ಪೌರ್ಣಮಿ ವ್ರತವನ್ನು ಆಚರಿಸುವುದರಿಂದ ಹಿಂದಿನ ಪಾಪಗಳು ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಸ್ಕಂದ ಪುರಾಣ, ಪದ್ಮಪುರಾಣ, ನಾರದ ಪುರಾಣ, ಭವಿಷ್ಯ ಪುರಾಣ ಮತ್ತು ಮಹಾಭಾರತದಂತಹ ಪವಿತ್ರ ಗ್ರಂಥಗಳಲ್ಲಿ ಈ ಪೌರ್ಣಮಿ ತಿಥಿಯ ಮಹತ್ವವನ್ನು ಹೇಳಲಾಗಿದೆ. ಬನದ ಹುಣ್ಣಿಮೆ ದೈವಿಕ ತೇಜಸ್ಸು, ಶುದ್ಧತೆ ಮತ್ತು ಆಶೀರ್ವಾದಗಳನ್ನು ಸೂಚಿಸುವುದರಿಂದ ಈ ದಿನ ವಿಷ್ಣು ಮತ್ತು ಚಂದ್ರ ದೇವರ ಆರಾಧನೆಗೆ ಅತ್ಯಂತ ಶುಭವಾಗಿದೆ. ಸ್ನೇಹಿತರೆ, ಈ ವರ್ಷ ಬನದ ಹುಣ್ಣಿಮೆ ಹಬ್ಬವು
2ನೇ ತಾರೀಕು ಅಂದರೆ ಶುಕ್ರವಾರದ ದಿನ ಸಂಜೆ 6:53 ಪ್ರಾರಂಭವಾಗಿ ಮಾರನೇ ದಿನ 3ನೇ ತಾರೀಕು ಅಂದರೆ ಶನಿವಾರ ಮಧ್ಯಾಹ್ನ 3:32 ಮುಕ್ತಾಯಗೊಳ್ಳುತ್ತದೆ. ಸ್ನೇಹಿತರೆ, ಇದು ಬನದ ಹುಣ್ಣಿಮೆಯ ಒಂದು ಮಹತ್ವ ವಿಶೇಷತೆಯ ಬಗ್ಗೆ ಹೇಳಿದ್ದೇನೆ. ಈ ನಂತರ ನಮ್ಮ ದೇವಸ್ಥಾನದ ಚಟುವಟಿಕೆಗಳಲ್ಲಿ ಭಾಗಿಯಾಗೋಣ ಬನ್ನಿ.